ಈ ದಿನ ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮ್ಮ ಜಿಲ್ಲೆಯಲ್ಲಿ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಹಾಸ್ಪಿಟಲ್ ಚಿಕಿತ್ಸೆ ಪಡೀತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದನ್ನು. ಡಿಸ್ಟಿಕ್ಕಿಗೆ ಇಡೀ ಇರುತ್ತಾ? ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DCI ಆರ್ಡರ್ ಮಾಡಬೇಕೀಗ. ಯಾರು ಮಾಡಿದ್ದೇನೋ ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಗಾಯಾಳು ಪರಿಸ್ಥಿತಿ ಅವ್ರಿಗೀಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಅಮ್ಮ ಬಂದೆ ಮೂಲ ಕೊಡ್ತೀರೋಡೆ ಮುಂದೆ ಒರೇ ತೀಲು ತೆಲ್ಲಿಲ್ಲ ಇಕ್ಕರ್ದವರು ಹೊರಗು ಈ ದಿನ ಮಧ್ಯಾಹ್ನ 3ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳ್ತಮ್ಮ ಜಿಲ್ಲೆಯಲ್ಲಿ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಹಾಸ್ಪಿಟಲ್ ಚಿಕಿತ್ಸೆ ಪಡೀತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅದನ್ನು. ಡಿಸ್ಟಿಕ್ಕಿಗೆ ಇಡೀ ಇರುತ್ತಾ? ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DCI ಆರ್ಡರ್ ಮಾಡಬೇಕೀಗ. ಯಾರು ಮಾಡಿದ್ದೇನೋ ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಗಾಯಾಳು ಪರಿಸ್ಥಿತಿ ಅವ್ರಿಗೀಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ.